ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ಟ್ಯುಟೋರಿಯಲ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡ್ತಿದ್ದೇವೆ ಎನಿಮಲ್ ಕಿಂಗ್ಡಮ್ ಲೆಸನ್. ಸೆಕೆಂಡ್ PUCಗೆ ತುಂಬಾ ಇಂಪಾರ್ಟೆಂಟ್. ಅಂದರೆ ನೀಟಿಗೆ ಯಾರು ಸೆಕೆಂಡ್ PUCಗೆ ಇದ್ದರೆ ನೀಟ್ ಪ್ರಿಪ್ರೇಷನ್ಗೆ ರಿವಿಷನ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟ್ ನಾವು ನೋಡೋಣ ಇಲ್ಲಿ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಲೆವೆಲ್ ಆಫ್ ಆರ್ಗನೈಸೇಷನಲ್ಲಿ 4 ಟೈಪ್ಸ್ ಇದ್ದಾವೆ: ಸೆಲ್ಯುಲಾರ್ ಲೆವೆಲ್, ಟಿಶ್ಯೂ ಲೆವೆಲ್, ಆರ್ಗನ್ ಲೆವೆಲ್, ಆರ್ಗನ್ ಸಿಸ್ಟಮ್ ಲೆವೆಲ್ ಅಂತ. ಸೊ ನಾವು ಮೊದಲು ಸೆಲ್ಯುಲಾರ್ ಲೆವೆಲ್ ನೋಡೋಣ. ಸೆಲ್ಯುಲಾರ್ ಲೆವೆಲ್ ಅಂದರೆ ಮೀನ್ಸ್ ಎಲ್ಲ ಸೆಲ್ಲಿಂದನೇ ಎಲ್ಲ ಆಗ್ತಿರ್ತದೆ ಫಂಕ್ಷನ್ಸು. ಸೊ ಸೆಲ್ಯುಲಾರಲ್ಲಿ ಎಕ್ಸಾಂಪಲ್ ಪೋರಿಫೆರಾ. ಟಿಶ್ಯೂ ಸಿಸ್ಟಮಲ್ಲಿ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನಲ್ಲಿ ನೋಡೋದಾದರೆ ಎಕ್ಸಾಂಪಲ್ ನಿಡೇರಿಯಾ ಮತ್ತು ಟೀನೋಫೋರಾ. ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಒಳಗೆ ನೋಡೋದಾದರೆ ರೆಸ್ಟ್ ಆಫ್ ಆಲ್ ಅಂದರೆ ಎಕಿನೋಡರ್ಮೆಟಾ, ಕಾರ್ಡಟಾ ಅವೆಲ್ಲ ಬರ್ತವೆ. ನೆಕ್ಸ್ಟ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಒಳಗೆ ಪ್ಲಾಟಿಹೆಲ್ಮಿಂಥಸ್ ಎಕ್ಸಾಂಪಲ್. ನೆಕ್ಸ್ಟ್ ಸಿಮೆಟ್ರಿ ಒಳಗೆ 3 ಟೈಪ್ಸ್: ಅಸಿಮೆಟ್ರಿಕಲ್, ರೇಡಿಯಲ್ ಮತ್ತು ಬೈಲ್ಯಾಟ್ರಲ್. ಅಸಿಮೆಟ್ರಿಕಲ್ ಎಕ್ಸಾಂಪಲ್ ಪೋರಿಫೆರಾ. ಮತ್ತು ಅಸಿಮೆಟ್ರಿಕಲ್ಗೆ ಅಂದರೆ 4 ಆಗಿ ಡಿವಿಷನ್ ಆಗ್ತದೆ. ರೇಡಿಯಲ್ ಅಂದರೆ ಎಲ್ಲ ಪಾರ್ಟ್ಸು ಈಕ್ವಲ್ ಆಗಿ ಕಟ್ ಆಗ್ತದೆ. ಬೈಲ್ಯಾಟ್ರಲ್ ಅಂದರೆ ಒಂದು ಎನಿಮಲ್ನ ಕಟ್ ಮಾಡಿದಾಗ 2 ಟೈಪ್ಸ್ ಆಗಿ ಡಿವೈಡ್ ಆಗ್ತದೆ. ಸೊ ಅಸಿಮೆಟ್ರಿಕಲ್ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಲ್ಲ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಅಸಿಮೆಟ್ರಿಕಲ್ ಎನಿಮಲ್ಸ್. ಇದಕ್ಕೆ ಎಕ್ಸಾಂಪಲ್ ಪೋರಿಫೆರಾ. ಮತ್ತು ರೇಡಿಯಲ್ ಸಿಮೆಟ್ರಿ ಎಕ್ಸಾಂಪಲ್ ನಿಡೇರಿಯಾ, ಟೀನೋಫೋರಾ, ಎಕಿನೋಡರ್ಮೆಟಾ ಮೀನ್ಸ್ ಅದರೊಳಗೆ ಅಡಲ್ಟ್ ಮತ್ತು ಲಾರ್ವೆ ಸ್ಟೇಜ್ ಅಂತ ಇರ್ತದೆ. ಇದರೊಳಗೆ ರೇಡಿಯಲ್ ಸಿಮೆಟ್ರಿ ಎಕ್ಸಾಂಪಲ್ ಎಕಿನೋಡರ್ಮೆಟಾ, ಅಡಲ್ಟ್ ಎಕಿನೋಡರ್ಮೆಟಾ. ಓಕೆ, ನೆಕ್ಸ್ಟು ಪಾರ್ಟು ಫರ್ಟಿಲೈಸೇಷನ್ಗೆ ಹೋಗೋಣ. ಫರ್ಟಿಲೈಸೇಷನ್ ಒಳಗೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಮತ್ತು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಯಾವುದು? ಸೊ ಫಸ್ಟ್ ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಏನು ಅಂತ ನೋಡೋಣ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಅಂದರೆ ಮೀನ್ಸ್ ಫಾರ್ ಎಕ್ಸಾಂಪಲ್ ಫ್ರಾಗ್ ಎಗ್ನ ರಿವರ್ ಆರ್ ಸೀನಲ್ಲಿ ಲೇ ಮಾಡುತ್ತೆ. ಎಗ್ನ ಹೊರಗಡೆನೇ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಹ್ಯೂಮನ್ ಬೀಯಿಂಗ್ಸ್ ಫರ್ಟಿಲೈಸೇಷನ್ ಅಂದರೆ ಎಗ್ ಎಗ್ ಹ್ಯೂಮನ್ಸಲ್ಲಿ ಇರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ಫರ್ಟಿಲೈಸೇಷನ್. ಸೊ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಎಕ್ಸಾಂಪಲ್ ಸೀಲಂಟ್ರೇಟಾ, ಟೀನೋಫೋರಾ, ಎಕಿನೋಡರ್ಮೆಟಾ ಆ್ಯಂಡ್ ಹೆಮಿಕಾರ್ಡಟಾ. ಮತ್ತು ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಫರ್ಟಿಲೈಸೇಷನ್ ಎರಡೂ ಬೋತ್ ಇರೋ ಎನಿಮಲ್ಸು ಎಕ್ಸಾಂಪಲ್ ಎನಲಿಡಾ ಮತ್ತು ಮೊಲಸ್ಕಾ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಡೈಜೆಷನ್ನಲ್ಲಿ ಇಂಟ್ರಾಸೆಲ್ಯುಲಾರ್, ಎಕ್ಸ್ಟ್ರಾಸೆಲ್ಯುಲಾರ್ ಅಂತ 2 ಟೈಪ್ಸ್ ಬರ್ತದೆ. ಸೊ ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ನೋಡೋದಾದರೆ, ಸೊ ವಾಟ್ಸ್ ದ ಮೀನಿಂಗ್ ಆಫ್ ಇಂಟ್ರಾಸೆಲ್ಯುಲಾರ್ ಡೈಜೆಷನ್? ಎಲ್ಲರಿಗೂ ಪ್ರಶ್ನೆ ಬಂದೇ ಬರುತ್ತೆ. ಸೊ ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಅಂತ ಅಂದರೆ ಸೆಲ್ಯುಲಾರ್ ಡೈಜೆಷನ್ ಏನಿದೆಯಲ್ಲ ಇದು ಸೆಲ್ ಒಳಗಡೆ ಆಗುತ್ತೆ. ಸೆಲ್ ಒಳಗಡೆ ಆಗೋ ಡೈಜೆಷನನ್ನು ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಅಂತೀವಿ. ಔಟ್ಸೈಡ್ ದಿ ಸೆಲ್ ಹೊರಗಡೆ ಆಗೋ ಡೈಜೆಷನ್ನ ಎಕ್ಸ್ಟ್ರಾ ಸೆಲ್ಯುಲಾರ್ ಡೈಜೆಷನ್ ಅಂತ ಹೇಳಿ ಕರಿತೀವಿ. ಸೊ ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಪೋರಿಫೆರಾ. ಯಾಕಂದರೆ ಪೋರಿಫೆರಾ ಇಸ್ ಯಾವ ಲೆವೆಲ್ ಆಫ್ ಆರ್ಗನೈಸೇಷನ್? ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಪೋರಿಫೆರಾ ಇಸ್ ಕಾಲ್ಡ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ನೆಕ್ಸ್ಟು ಎರಡು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎರಡೂ ಇರುವಂತಹ ಎನಿಮಲ್ಸ್ ಯಾವುವು? ಸೀಲಂಟ್ರೇಟಾ, ಟೀನೋಫೋರಾ, ಪ್ಲಾಟಿಹೆಲ್ಮಿಂಥಸ್. ನೆಕ್ಸ್ಟ್ ನಾವು ಸೆಗ್ಮೆಂಟೇಷನ್ಗೆ ಹೋಗೋಣ. ಸೆಗ್ಮೆಂಟೇಷನ್ ಇಸ್ ಸೀನ್ ಇನ್ ಅನಲಿಡಾ, ಆರ್ಥ್ರೋಪೋಡಾ ಮತ್ತು ಕಾರ್ಡಟಾ. ಸೆಗ್ಮೆಂಟೇಷನ್ ಅಂದರೆ ಸೀರಿಯಲ್ ಪ್ರಕಾರ ಇರಬೇಕು. ಎಕ್ಸಾಂಪಲ್ ಅರ್ತ್ ವಾರ್ಮ್ನಲ್ಲಿ ಒಂದು ಪಾರ್ಟ್ ಲೆಫ್ಟ್ ಮತ್ತು ರೈಟ್ ಪಾರ್ಟಲ್ಲಿ ಏನು ಆರ್ಗನಲ್ಲಿ ಏನಿರುತ್ತಲ್ಲ ಮೀನ್ಸ್ ಬಾಡಿ ಪಾರ್ಟ್ಸ್ ಅದು ಕೂಡ ರೈಟ್ ಸೈಡಲ್ಲಿ ಇರಬೇಕು. ಇಟ್ ಈಸ್ ಕಾಲ್ಡ್ ಆಸ್ ಎ ಸೆಗ್ಮೆಂಟೇಷನ್. ನೆಕ್ಸ್ಟ್ ಓವಿಪ್ಯಾರಸ್ ಟಾಪಿಕಿಗೆ ಹೋದರೆ, ವಾಟ್ ಈಸ್ ಓವಿಪ್ಯಾರಸ್? ಎಗ್ ಲೇಯಿಂಗ್ ಎನಿಮಲ್ಸ್ ಆರ್ ಕಾಲ್ಡ್ ಓವಿಪ್ಯಾರಸ್. ಓವಿಪ್ಯಾರಸ್ಗೆ ಎಕ್ಸಾಂಪಲ್ ಯಾವ್ಯಾವು? ಮೋಸ್ಟ್ಲಿ ಆರ್ಥ್ರೋಪೋಡ್ಸ್, ಮೋಸ್ಟ್ಲಿ ಆಸ್ಟಿಚ್ಟೈಸ್, ಮೊಲಸ್ಕಾ, ರೆಪ್ಟೈಲ್ಸ್, ಆಂಫಿಬಿಯಾ, ಏವ್ಸ್. ಸೊ ನೆಕ್ಸ್ಟು ವಿವಿಪ್ಯಾರಸ್. ಸೊ ವಿವಿಪ್ಯಾರಸ್ ಅಂತ ಅಂದರೆ ಏನು?
giving birth to young ones, they are called as viviparous animals. Viviparous animalಸ್ಗೆ ಎಕ್ಸಾಂಪಲ್ ಅದು ಮೆನಿಕಾನ್, ರಿಚ್ ಥೈಸ್ ಮತ್ತು ಮ್ಯಾಮಲ್ಸ್ ಅಂದರೆ ನಾವು ಕೂಡ ಬರ್ತೀವಿ ಎಕ್ಸೆಪ್ಟ್ ಆರ್ನಿಥೋರೈಂಕಸ್ ಬಿಟ್ಟು. ಆರ್ನಿಥೋರೈಂಕಸ್ ಕೂಡ ಮ್ಯಾಮಲ್ಲು, ಬಟ್ ಇಟ್ ಈಸ್ ಅ ಓವಿಪ್ಯಾರಸ್, ಅದು ಎಗ್ನ ಲೇ ಮಾಡುತ್ತೆ. ಇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಕೋಲ್ಡ್ ಬ್ಲಡೆಡ್ ಎನಿಮಲ್ಸು, ವಾರ್ಮ್ ಬ್ಲಡೆಡ್ ಎನಿಮಲ್ಸು. ಸೊ ಫಸ್ಟ್ ನಾವು ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್ ಅಂದರೆ ಏನು ಅಂತ ನೋಡೋಣ. ಎನಿಮಲ್ಸ್ ದಟ್ ಕಾಂಟ್ ಮೇಂಟೈನ್ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ ಆರ್ ಕಾಲ್ಡ್ ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್. ಸೊ ನೋಡಿ, ಹೀಗಂದರೆ ಏನು, ಸೇಮ್ ಯಾವ ಎನಿಮಲ್ಸು ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕ್ಲೈಮೇಟ್ ಕೋಲ್ಡ್ ಇದ್ದರೆ ನಮ್ಮ ಬಾಡಿ ಕೋಲ್ಡ್ ಆಗಿರುತ್ತಾ, ವಾರ್ಮ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಟ್ ಟೆಂಪ್ರೇಚರ್ ಎನ್ವಿರಾನ್ಮೆಂಟಲ್ಲಿದ್ದರೆ ನಮ್ಮ ಬಾಡಿ ಕಾನ್ಸ್ಟೆಂಟ್ ಟೆಂಪ್ರೇಚರಲ್ಲೇ ಇರುತ್ತೆ. ನಮ್ಮ ಬಾಡಿ ಏನು ಓವರ್ ಹೀಟ್ ಆಗಲ್ಲ, ರಿಯಾಕ್ಟ್ ಮಾಡುತ್ತೆ, ಅಪೋಸಿಟ್ ರಿಯಾಕ್ಷನ್ ಮಾಡುತ್ತೆ. ಬಟ್ ಕೆಲವೊಂದು ಎನಿಮಲ್ಸಲ್ಲಿ ಎಕ್ಸಾಂಪಲ್ ಫಿಶಸ್, ಆಂಫಿಬಿಯಾ, ರೆಪ್ಟೈಲ್ಸ್, ಇನ್ಸೆಕ್ಟ್ಸ್, ಇವೆಲ್ಲ ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್. ಯಾಕಂದರೆ ಅವಕ್ಕೆ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ ಇರಲ್ಲ. ಎನ್ವಿರಾನ್ಮೆಂಟಲ್ಲಿ ಹೇಗೆ ಕ್ಲೈಮೇಟ್ ಚೇಂಜ್ ಆಗುತ್ತಲ್ಲ, ಅವ್ರ ಬ್ಲಡ್ ಅವ್ರ ಬಾಡಿ ಟೆಂಪ್ರೇಚರ್ ಕೂಡ ಅದೇ ಥರ ಚೇಂಜ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ವಾರ್ಮ್ ಬ್ಲಡೆಡ್ ಎನಿಮಲ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹಾಟ್ ಬ್ಲಡೆಡ್ ಎನಿಮಲ್ಸ್. ಎನಿಮಲ್ಸ್ ದಟ್ ಕ್ಯಾನ್ ಮೇಂಟೈನ್ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ ಆರ್ ಕಾಲ್ಡ್ ವಾರ್ಮ್ ಬ್ಲಡೆಡ್ ಎನಿಮಲ್ಸ್. ಯಾವ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತಾವೋ, ಹೊರಗಡೆ ಎನ್ವಿರಾನ್ಮೆಂಟ್ ಟೆಂಪ್ರೇಚರ್ ಚೇಂಜ್ ಆದರೂ ಕೂಡ ಬಾಡಿ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರುತ್ತಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ವಾರ್ಮ್ ಬ್ಲಡೆಡ್ ಎನಿಮಲ್ಸ್. ಎಕ್ಸಾಂಪಲ್ ಬರ್ಡ್ಸ್ ಮತ್ತು ಮ್ಯಾಮಲ್ಸ್ ಮೀನ್ಸ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ಎಕ್ಸಾಂಪಲ್. ಸೊ ನೆಕ್ಸ್ಟ್ ನೋಡೋದಾದರೆ ಎಂಡೋಡರ್ಮ್. ಸೊ ಈಗ ನೋಡಿ, ನಾವು ಜರ್ಮ್ ಲೇಯರ್ಸ್ ಬೇಕು. ಸೊ ಜರ್ಮ್ ಲೇಯರ್ಸ್ ನೋಡಿದರೆ, ಜರ್ಮ್ ಲೇಯರ್ಸ್ ಅಂದರೆ 2 ಟೈಪ್ಸ್, ಡಿಪ್ಲೋಬ್ಲಾಸ್ಟಿಕ್ ಮತ್ತು ಟ್ರಿಪ್ಲೋಬ್ಲಾಸ್ಟಿಕ್. ಡಿಪ್ಲೋಬ್ಲಾಸ್ಟಿಕ್ ಅಂದರೆ ಎಂಡೋಡರ್ಮ್ ಲೇಯರು ಪ್ಲಸ್ ಎಕ್ಟೋಡರ್ಮ್ ಲೇಯರ್ ಬರ್ತೈತೆ. ಎಕ್ಸಾಂಪಲ್ ನಿಡೇರಿಯಾ ಮತ್ತು ಟೀನೋಫೋರಾ. ಟ್ರಿಪ್ಲೋಬ್ಲಾಸ್ಟಿಕ್ ಅಂದರೆ 3 ಲೇಯರ್ಸ್ ಬರ್ತೈತೆ, ಎಂಡೋಡರ್ಮ್ ಪ್ಲಸ್ ಮಿಸೋಡರ್ಮ್ ಪ್ಲಸ್ ಎಕ್ಟೋಡರ್ಮ್. ಸೊ ಟ್ರಿಪ್ಲೋಬ್ಲಾಸ್ಟಿಕ್. ಸೊ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ಇದು ನೆನ್ಪಿಟ್ಕೋಬೇಕು, ಇದನ್ನು ಸುಮಾರು ಸತಿ ನೀಟಲ್ಲಿ ಕೇಳಿದ್ದಾರೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರಿವಿಷನ್ ಮಾಡ್ತಿದ್ದೀವಿ ಅಂದಮೇಲೆ ಸೊ ಕರೆಕ್ಟಾಗಿ ಮಾಡಬೇಕು ರಿವಿಷನ್. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಸೊ ಎಕ್ಸ್ಕ್ಲೂಸಿವ್ಲಿ ಮೆರೈನ್ ಅಂದರೆ ಮೆರೈನ್ ಹ್ಯಾಬಿಟೇಟಲ್ಲಿ ಫಿಕ್ಸ್ ಆಗಿರುವಂಥವು ಯಾವ್ಯಾವು. ಸೊ ಇಂಪಾರ್ಟೆಂಟ್, ನೀಟ್ ನೆನ್ಪಿಟ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಟೀನೋಫೋರಾ, ಎಕಿನೋಡರ್ಮಿಟಾ, ಯೂರೋಕಾರ್ಡೆಟಾ ಮತ್ತು ಸಿಫ್ಯಾಲೋಕಾರ್ಡೆಟಾ. ಸೊ ನೆಕ್ಸ್ಟ್ ನೋಡೋದಾದರೆ ಸೀಲಮಲ್ಲಿ 3 ಟೈಪ್, ಅಸೀಲೋಮ್, ಸೂಡೋಸೀಲೋಮ್, ಸೀಲೋಮ್. ಸೊ ಫಸ್ಟ್ ಒನ್ ಅಸೀಲೋಮೇಟ್ ಅಂದರೆ ಸೊ ಬಾಡಿ ವಾಲ್, ಗಟ್ ವಾಲ್ ಏನಿರುತ್ತಲ್ಲ ಅದು ಆಬ್ಸೆಂಟ್ ಇರುತ್ತೆ. ಎಕ್ಸಾಂಪಲ್ ಯಾವುದು, ಪೂರಿಫೆರಾ, ಸೀಲಂಟ್ರೇಟಾ, ಟೀನೋಫೋರಾ, ಪ್ಲಾಟಿಹೆಲ್ಮಿಂಥಸ್. ಸೊ ನೆಕ್ಸ್ಟ್ ಸೆಕೆಂಡ್ ಟೈಪ್ ಸೀಲಮ್ ಒಳಗೆ ಸೂಡೋಸೀಲೋಮೇಟ್. ಸೊ ಗಟ್ ವಾಲ್ ಏನಿದೆಯಲ್ಲ ಅದು ಪ್ರೆಸೆಂಟ್ ಇನ್ ಪ್ಯಾಚಸ್ ಫಾರ್ಮ್ನಲ್ಲಿ ಪ್ರೆಸೆಂಟ್ ಆಗಿರ್ತದೆ. ಸೊ ಸೂಡೋಸೀಲೋಮೇಟಿಗೆ ಎಕ್ಸಾಂಪಲ್ ಯಾವುದು, ಆಸ್ಕಿಹೆಲ್ಮಿಂಥಸ್. ಸೊ ನೆಕ್ಸ್ಟು ಥರ್ಡ್ ಒನ್ ಸೀಲೋಮೇಟ್ ಒಳಗೇನು ಬಾಡಿ ವಾಲ್ ಗಟ್ ವಾಲ್ ಏನು ಪ್ರೆಸೆಂಟ್ ಇರುತ್ತಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಅ ಸೀಲೋಮೇಟ್. ನೆಕ್ಸ್ಟು ಡೆವಲಪ್ಮೆಂಟ್ ಸ್ಟೇಜಸ್ ಒಳಗೆ ನೋಡೋದಾದರೆ 3 ಟೈಪ್ಸ್, ಡೈರೆಕ್ಟು, ಇಂಡೈರೆಕ್ಟ್ ಮತ್ತು ಇನ್ನೊಂದು ಡೈರೆಕ್ಟು ಪ್ಲಸ್ ಇಂಡೈರೆಕ್ಟ್ ಬೋತ್ ಎರಡೂ ಕೂಡ ಇರೋದು. ಸೊ ಫಸ್ಟ್ ನಾವು ಡೈರೆಕ್ಟ್ ನೋಡೋದಂದರೆ, ಈಗ ನೋಡಿ ಡೈರೆಕ್ಟ್ ಅಂತ ಅಂದರೆ ಮ್ಯಾಮಲ್ಸ್. ಈಗ ನಾವು ಗಿವ್ ಬರ್ತ್ ಟು ಯಂಗ್ ಒನ್ಸ್ ಮ್ಯಾಮಲ್ಸ್. ಸೊ ನಾವು ಯಂಗ್ ಒನ್ಸಿಗೆ ಬರ್ತ್ ಕೊಟ್ಟಾಗ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಹೇಗಿರ್ತವೆ ಅದೇ ತರಹನ ಆ ಯಂಗ್ ಒನ್ಸ್ ಬೇಬಿ ಕೂಡ ಹಾಗೆ ಇರುತ್ತೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಡೈರೆಕ್ಟ್ ಡೆವಲಪ್ಮೆಂಟಿಗೆ ಎಕ್ಸಾಂಪಲ್ ಸೈಕ್ಲೋಸ್ಟೊಮ್ಯಾಟಾ, ಆಸ್ಟಿಚ್ ಥೈಸ್, ಕಾಂಡ್ರಿಚ್ ಥೈಸ್, ರೆಪ್ಟೈಲ್ಸ್, ಏವ್ಸ್, ಮ್ಯಾಮಲ್ಸ್. ಸೊ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂದರೆ ಎಕ್ಸಾಂಪಲ್ ಫ್ರಾಗ್ ನೋಡು,
ಇಟ್ ಈಸ್ ಅ ಓವಿ ಇಟ್ ಈಸ್ ಅ ಓವಿ ಪ್ಯಾರಸ್ ಫ್ರಾಗ್. ಅದು ಫ್ರಾಗ್ ಓವಿ ಪ್ಯಾರಸ್ ಅಲ್ಲ. ಸೊ ಅದು ಅದ್ರ ಬೇಬಿ ಬಂದ ಮೇಲೆ ಅದು ಡೈರೆಕ್ಟ್ ಡೆವಲಪ್ಮೆಂಟ್ ಅಲ್ಲ, ಇನ್ಡೈರೆಕ್ಟ್ ಡೆವಲಪ್ಮೆಂಟ್. ಯಾಕಂದರೆ ಅದು ಫ್ರಾಗ್ ಥರ ಇರಲ್ಲ. ಅದು ಲಾರ್ವಾ ಸ್ಟೇಜ್ ಇದ್ದಾಗ ಅದು ಅದ್ರ ಪೇರೆಂಟ್ಸ್ ಥರನೇ ಇರಲ್ಲ. ಅದು ಯಾವಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಅಡಲ್ಟ್ ಸ್ಟೇಜ್ ಬರುತ್ತೋ ಆವಾಗ ಫ್ರಾಗ್ ಥರ ಸಿಮಿಲರ್ ಆಗಿ ಕಾಣಿಸ್ತದೆ. ಸೊ ದಟ್ಸ್ ವೈ ಇಟ್ ಈಸ್ ಅ ಇನ್ಡೈರೆಕ್ಟ್ ಡೆವಲಪ್ಮೆಂಟ್. ಸೊ ಡೈರೆಕ್ಟ್ ಪ್ಲಸ್ ಇಂಡೈರೆಕ್ಟ್ ಬೋತ್ ಡೆವಲಪ್ಮೆಂಟ್ ಇರೋವು ಯಾವುವು ಅಂದರೆ ಆಸ್ಕಿಹೆಲ್ಮಿಂಥಸ್, ಆರ್ಥ್ರೋಪೋಡಾ ಮತ್ತು ಅನಲಿಡಾ. ಇಂಡೈರೆಕ್ಟ್ ಇನ್ನುಳಿದ ಕಿಂಗ್ಡಮ್ಸ್ ಏನಿದ್ದಾವೆ ಅವು ಇಂಡೈರೆಕ್ಟ್. ಸೊ ನಾವು ನೆಕ್ಸ್ಟ್ ಸೆಕ್ಸಸ್ ಒಳಗೆ ಹೋದರೆ 2 ಟೈಪ್ಸ್, ಸೆಪರೇಟ್ ಮತ್ತು ನಾಟ್ ಸೆಪರೇಟ್. ಸೆಪರೇಟ್ ಸೆಕ್ಸಸ್ ಅಂದರೆ ಒಂದು ಎನಿಮಲಲ್ಲಿ ಸೆಕ್ಸಸ್ಸು ಸೆಪರೇಟ್, ಹ್ಯೂಮನ್ ಬೀಯಿಂಗ್ಸ್ ಥರ. ನೋಡಿ ಎಕ್ಸಾಂಪಲ್ ಆಸ್ಕಿಹೆಲ್ಮಿಂಥಸು, ಎಕಿನೋಡರ್ಮಿಟಾ, ಹೆಮಿಕಾರ್ಡಟಾ, ಆರ್ಥ್ರೋಪೋಡಾ ಮತ್ತು ಮೊಲಸ್ಕಾ. ನಾಟ್ ಸಪ್ರೇಟಲ್ಲಿ ಸೆಕ್ಸಸ್ಸಲ್ಲಿ ಸಪರೇಟ್ ಇರೋಲ್ಲ. ಯಾವ್ಯಾವು? ಪೋರಿಫೆರಾ, ಟೀನೋಫೋರಾ ಮತ್ತು ಪ್ಲಾಟಿಹೆಲ್ಮಿಂಥಸ್. ಇನ್ನುಳಿದ ಕಿಂಗ್ಡಮ್ ಇದು ಸಪರೇಟ್ ಸಕ್ಸಸ್ಸು ಹೌದು ಮತ್ತು ನಾಟ್ ಸಪ್ರೇಟ್ ಸಕ್ಸಸ್ಸು ಹೌದು. ಯಾವುದು? ಅನಲಿಡಾ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ವರ್ಟಬ್ರೇಟಲ್ಲಿ ಹಾರ್ಟ್ಸ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಸತಿ ನೀಟಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ವರ್ಟಬ್ರೇಟಲ್ಲಿ ಹಾರ್ಟ್ಸು 2 ಚೇಂಬರ್ಡ್ ಇರ್ತವೆ, 3 ಚೇಂಬರ್ಡ್ ಇರ್ತವೆ. ಸೊ ನೆಕ್ಸ್ಟು 4 ಚೇಂಬರ್ಡ್ ಕೂಡ ಇರ್ತವೆ. 2 ಚೇಂಬರ್ಡಲ್ಲಿ 1 ಆಟ್ರಿಯಾ ಇರುತ್ತೆ, 1 ವೆಂಟ್ರಿಕಲ್ ಇರುತ್ತೆ. ಎಕ್ಸಾಂಪಲ್ ಯಾವುದು? ಫಿಶಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನೋಡೋದಾದರೆ 3 ಚೇಂಬರ್ಡ್ ಹಾರ್ಟ್. 3 ಚೇಂಬರ್ಡ್ ಹಾರ್ಟಲ್ಲಿ 2 ಆಟ್ರಿಯಾ 1 ವೆಂಟ್ರಿಕಲ್. ನೆನ್ಪಿಟ್ಕೊಳ್ಳಿ, 2 ಆಟ್ರಿಯಾ. 3 ಚೇಂಬರ್ಡ್ ಹಾರ್ಟಲ್ಲಿ 2 ಆಟ್ರಿಯಾ 1 ವೆಂಟ್ರಿಕಲ್. ಎಕ್ಸಾಂಪಲ್ ಯಾವುದು? ಆಂಫಿಬಿಯಾ ಮತ್ತು ರೆಪ್ಟೈಲ್ಸ್. ನೆಕ್ಸ್ಟ್ ಇನ್ನೊಂದು 4 ಚೇಂಬರ್ಡ್ ಹಾರ್ಟ್ ಕೂಡ ಇರುತ್ತೆ. 4 ಚೇಂಬರ್ಡ್ ಹಾರ್ಟ್ನಲ್ಲಿ ಈಕ್ವಲ್ 2 ಆಟ್ರಿಯಾ ಇರುತ್ತೆ, 2 ವೆಂಟ್ರಿಕಲ್ಸ್ ಇರುತ್ತೆ. ಎಕ್ಸಾಂಪಲ್ ಯಾವುದು? ಬರ್ಡ್ಸ್, ಕ್ರೊಕೊಡೈಲ್, ಮ್ಯಾಮಲ್ಸ್. ತುಂಬ ಸತಿ ಕ್ವಶನ್ಸ್ ಕೇಳಿರೋದು ಯಾವುದಂದರೆ ಕ್ರೊಕೊಡೈಲಿಂದ ತುಂಬ ಸತಿ ಕೇಳಿದ್ದಾರೆ. 4 ಚೇಂಬರ್ಡ್ ಆಪ್ಷನ್ಸ್ ಎಲ್ಲ ಕೊಟ್ಟು ಇನ್ ದೀಸ್ ಆಪ್ಷನ್ಸ್ 4 ಚೇಂಬರ್ಡ್ ವರ್ಟಬ್ರಾ ವಿಚ್ ಈಸ್ ಅಂತ ತುಂಬಾ ಕೇಳಿದ್ದಾರೆ. ಸೊ ನೀಟಾಗಿ ನೋಡ್ಕೊಂಡೋಗಿ ಯಾವುದು? 4 ಚೇಂಬರ್ಡ್. ಓಕೆ. ನೆಕ್ಸ್ಟ್ ನೋಡೋದಾದರೆ ಸ್ಕಿನ್ನಲ್ಲಿ ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ವರ್ಟಬ್ರೇಟ್ಸಲ್ಲಿ. ಸೊ ಸೈಕ್ಲೋಸ್ಟೊಮ್ಯಾಟಾ ಮೀನ್ಸ್ ಸ್ಮೂತ್ ಮತ್ತು ಶೈನಿ ಸ್ಕಿನ್ ಇರುತ್ತೆ. ಯಾಕಂದರೆ ಅಲ್ಲಿ ಸ್ಕೇಲ್ಸು ಆಬ್ಸೆಂಟ್ ಇರ್ತವೆ ಇದರಲ್ಲಿ, ಸೈಕ್ಲೋಸ್ಟೊಮ್ಯಾಟಾದಲ್ಲಿ. ನಾವು ನೆಕ್ಸ್ಟ್ ನೋಡೋದಾದರೆ ಕಾಂಡ್ರಿಚ್ ಥೈಸಲ್ಲಿ ಸ್ಕಿನ್ನು ಟಫ್ ಮೀನ್ಸ್ ರಫ್ ಇರುತ್ತೆ, ಮೈನಟ್ ಪ್ಲಾಕಾಯ್ಡ್ ಸ್ಕೇಲ್ಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಸೈಕ್ಲೋಸ್ಟೊಮ್ಯಾಟಾದಲ್ಲಿ ಸ್ಮೂತ್ ಮತ್ತು ಶೈನಿ ಸ್ಕಿನ್ ಇರುತ್ತೆ, ಯಾಕಂದರೆ ಸ್ಕೇಲ್ಸು ಆಬ್ಸೆಂಟ್ ಇರುತ್ತೆ. ಸೊ ಕಾಂಡ್ರಿಚ್ ಥೈಸಲ್ಲಿ ಸ್ಕಿನ್ನು ರಫ್ ಇರುತ್ತೆ ಮತ್ತು ಮೈನಟ್ ಅಂದರೆ ತುಂಬ ಚಿಕ್ಕದಾದ ಪ್ಲಾಕಾಯ್ಡ್ ಸ್ಕೇಲ್ಸ್ ಇರುತ್ತೆ. ಆಸ್ಟ್ರಿಚ್ ಥೈಸಲ್ಲಿ ಸ್ಕಿನ್ನು ಸೈಕ್ಲಾಯ್ಡ್ ಅಥವಾ ಟೀನಾಯ್ಡ್ ಸ್ಕೇಲ್ಸಿಂದ ಕವರ್ ಆಗಿರುತ್ತೆ. ಆಂಫಿಬಿಯಾ ಮಾಯ್ಸ್ಟ್ ಸ್ಕಿನ್ ಇರುತ್ತೆ ವಿತೌಟ್ ಸ್ಕೇಲ್ಸ್. ಸೊ ಆಂಫಿಬಿಯಾದಲ್ಲಿ ಸ್ಕೇಲ್ಸ್ ಇರಲ್ಲ. ರೆಪ್ಟೈಲ್ಸ್ಲಿ ಡ್ರೈ ಸ್ಕಿನ್ ಇರುತ್ತೆ ಮತ್ತು ಎಪಿಡರ್ಮಲ್ ಸ್ಕೇಲ್ಸ್ ಇರುತ್ತೆ. ನೀವು ನೋಡಿರ್ಬೋದು ಎಕ್ಸಾಂಪಲ್ ರೆಪ್ಟೈಲ್ಸ್ಗೆ ಆಮೆ ನೋಡಿರ್ಬೋದು ನೀವು. ಅದು ಹೇಗಿರುತ್ತೆ? ಎಪಿಡರ್ಮಲ್ ಸ್ಕೇಲ್ಸ್, ಅದರ ಮೇಲ್ಗಡೆ ಎಲ್ಲ ಸ್ಕೇಲ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಬರ್ಡ್ಸ್ ಡ್ರೈ ಸ್ಕಿನ್ ಇರುತ್ತೆ, ಅದಕ್ಕೆ ಗ್ಲ್ಯಾಂಡ್ಸ್ ಇರಲ್ಲ ಎಕ್ಸೆಪ್ಟ್ ಆಯಿಲ್ ಗ್ಲ್ಯಾಂಡ್ಸ್ ಅಟ್ ಬೇಸ್ ಆಫ್ ಅ ಟೇಲ್. ಅದರ ಟೇಲ್ ಕೆಳಗಡೆ ಆಯಿಲ್ ಗ್ಲ್ಯಾಂಡ್ ಇರುತ್ತೆ. ಆ ಗ್ಲ್ಯಾಂಡ್ ಬಿಟ್ಟು ಬೇರೆ ಗ್ಲ್ಯಾಂಡ್ ಇರೋದೇ ಇಲ್ಲ ಬರ್ಡ್ಸಲ್ಲಿ. ಸೊ ಬರ್ಡ್ಸಲ್ಲಿ ಡ್ರೈ ಸ್ಕಿನ್. ಸೊ ನಮ್ಮ ಬರ್ಡ್ಸಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಇರುತ್ತೆ, ಅದನ್ನು ಬಿಟ್ಟು ಬೇರೆ ಗ್ಲ್ಯಾಂಡ್ಸ್ ಇರಲ್ಲ. ಮ್ಯಾಮಲ್ಸಲ್ಲೂ ಸ್ಕಿನ್ ಪೊಸೆಸಸ್ ಹೇರ್ಸ್. ಮ್ಯಾಮಲ್ಸಲ್ಲಿ ಹೇರ್ಸ್ ಇರುತ್ತೆ. ಇದು ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಮ್ಯಾಮಲ್ಸ್ ಐಡೆಂಟಿಫಿಕೇಷನ್ ಮಾಡೋದೇ ಹೀಗೆ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.
ಸೊ ಇದಾಗಿ ಮೇಲೆ ಎಲ್ಲರಿಗೂ ಯೂಸ್ ಆಗಿದ್ಮೇಲೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ ಆಗುತ್ತೆ, ಶೇರ್ ಮಾಡಿ. ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದಂಗೆ ನಾವು ವೀಡಿಯೋಸ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ಓಕೆ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಓಕೆ, ಥ್ಯಾಂಕ್ ಯು, ಬಾಯ್.